ರಾಜ್ಯಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಬೆಂಗಳೂರಿನಲ್ಲಿಯೂ ಕೂಡ ಕ್ರೈಸ್ತ ಬಾಂಧವರಲ್ಲಿ ಈ ಸಂಭ್ರಮ ಮನೆ ಮಾಡಿದೆ. ಶಿವಾಜಿನಗರದ ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಶಿವಾಜಿನಗರದ ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡಲಾಗ್ತಿದೆ. ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಚರ್ಚ್ ಜಗಮಗಿಸ್ತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಸಾಂತಾ ಕ್ಲಾಸ್ ಅನ್ನು ಕೂಡ ನೋಡಬಹುದು. ಜೊತೆಗೆ ಚರ್ಚ್ನಲ್ಲಿಯೂ ವಿದ್ಯುತ್ ದೀಪಾಲಂಕಾರವನ್ನ ಮಾಡಿ ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಚರ್ಚ್ಗೆ 20,000ಕ್ಕೂ ಹೆಚ್ಚು ಜನ ಆಗಮಿಸುವಂತ ನಿರೀಕ್ಷೆ ಇದೆ. ಇವತ್ತು ಸಾಂತಾ ಕ್ಲಾಸ್ ಟೋಪಿಗಳನ್ನ ಧರಿಸಿ ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ಇದೀಗ ಚರ್ಚ್ ಬಳಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಚರ್ಚ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಹಾಗಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಜನರನ್ನ ನಿಭಾಯಿಸುವುದಕ್ಕೆ 50 ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಕಳೆಗಟ್ಟಿರುವಂಥದ್ದು. ಮಧ್ಯರಾತ್ರಿಯಿಂದಲೇ ಸಾಕಷ್ಟು ಸೆಲೆಬ್ರೇಷನ್ಗಳು ಆರಂಭಗೊಂಡಿರುವಂಥದ್ದು. ಸದ್ಯಕ್ಕೆ ನಾನು ಶಿವಾಜಿನಗರದ ಚರ್ಚ್ನ ಮುಂಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನ ಕ್ರೈಸ್ತ ಬಾಂಧವರು ಇವತ್ತು ಸಂಭ್ರಮದ ವಾತಾವರಣದಲ್ಲಿರುವಂಥದ್ದು. ಜಗಮಗಿಸುವ ಲೈಟ್ಗಳು ಕಾಣಿಸ್ತಾ ಇದೆ ನಿಮಗೆ. ಸಾಕಷ್ಟು ಕ್ರೈಸ್ತನ ಜೀವನ ಚರಿತ್ರೆಗಳನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಒಂದಿಷ್ಟು ಮಾಡೆಲ್ಗಳನ್ನು ಕೂಡ ಇಡಲಾಗಿದೆ. ಸಾಕಷ್ಟು ಜನ ಇವತ್ತು ಸಾಂತಾ ಕ್ಲಾಸ್ನ ಮೂರ್ತಿಯನ್ನು ಕೂಡ ಇಲ್ಲಿ ನಿರ್ಮಿಸಿರುವುದನ್ನು ನೋಡ್ತಾ ಇದ್ದೀರಾ. ಅತ್ಯಂತ ಪುರಾತನ ಚರ್ಚ್ಗಳ ಪೈಕಿ ಒಂದಾಗಿರುವಂತಹ ಶಿವಾಜಿನಗರದ ಸೈಂಟ್ ಮೇರಿ ಬೆಸಿಲಿಕಾ ಚರ್ಚ್ನ ಮುಂಭಾಗದಲ್ಲಿ ನಾವಿರುವಂಥದ್ದು. ಇಲ್ಲಿ ಸಾಕಷ್ಟು ಸುಮಾರು 5,000ದಿಂದ 6,000 ಜನ ಏಕಕಾಲದಲ್ಲಿ ನಾಳೆ ಭೇಟಿ ಕೊಡುವಂತ ಸಾಧ್ಯತೆ ಇದೆ. ಈ ರಾತ್ರಿ ಇಡೀ ಕೂಡ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಈಗಾಗಲೇ ಸಾಕಷ್ಟು ಪೊಲೀಸ್ ಪ್ರೊಟೆಕ್ಷನ್ ಕೂಡ ತೆಗೆದುಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಜನ ಕೂಡ ಸೆಲ್ಫಿ ತೆಗೆದುಕೊಳ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಿದ್ದಾರೆ. ಒಂದಿಷ್ಟು ಜನ ಸಂಭ್ರಮದಲ್ಲಿ ಇರುವಂತವ್ರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಎಷ್ಟು ಸಂಭ್ರಮದಲ್ಲಿದ್ದೀರಾ? ಈ ಸಂಭ್ರಮ ಪ್ರತಿ ವರ್ಷ ಕೂಡ ಹೀಗೆ ಇರುತ್ತಾ? ಈ ಸಲ ಬಂದಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ? ಹೇಗೆ? ಇಲ್ಲಿ ಯಾವಾಗೂ ಹಿಂಗೆ ಇರುತ್ತೆ, ರಶ್ ಆಗೇ ಇರುತ್ತೆ. ಎವ್ರಿ ಸಂಡೇ ತುಂಬ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಕ್ಚುಲಿ ನೀವು ಇನ್ನೂ ಸ್ವಲ್ಪ ಹೊತ್ತು ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ಮಾಸ್ ನಡೀತಾನೆ ಇರುತ್ತೆ, ನಿಮಗೆ ಬೋರೇ ಹೊಡಿಯಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವೆಲ್ಲ ಬಂದು ಎಂಜಾಯ್ ಮಾಡಿ, ಹಂಗೆ ನೋಡಿ ಎಷ್ಟು ಹೆಂಗಿರುತ್ತೆ ಅಂತ. ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ನಿಮಗೆ. ರಾತ್ರಿ ಇಡೀ ಸಂಭ್ರಮ ಇರುತ್ತಾ? ಹೇಗೆ ನೀವು ರಾತ್ರಿ ಇಡೀ ಕೂಡ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀರಾ? ಹೇಗೆ? ಹಾಂ, 5 o'clockವರೆಗೂ ಇಲ್ಲೇ ಇರ್ತೀವಿ. ಇಲ್ಲೇ ಊಟ ಎಲ್ಲ ಕೊಡ್ತಾರೆ. ಆಮೇಲೆ ಮಾಸ್ ನಡೀತಾನೆ ಇರುತ್ತೆ ಕಂಟಿನ್ಯೂಸು. ಮಾಸ್ ನೋಡ್ತೀವಿ. ಆಚೆ ಕಡೆ ಎಲ್ಲ ಒಂದು ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಸದ್ಯ ಗಮನಿಸ್ತಾ ಇದ್ದೀರಾ, ಇದು ಶಿವಾಜಿನಗರದಲ್ಲಿರುವಂತಹ ಸಂಭ್ರಮದ ವಾತಾವರಣ. ಸಾಕಷ್ಟು ಜನ ಈಗಾಗಲೇ ಇಲ್ಲಿ ಬಂದು ನೆಲೆಸಿದ್ದಾರೆ. ರಾತ್ರಿ ಇಡೀ ಕೂಡ ಈ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಇರುತ್ತೆ. ಸಾಕಷ್ಟು ಜನ ಈಗಾಗಲೇ ಬರ್ತಾ ಇದ್ದಾರೆ. ಇದೇ ರೀತಿಯಾಗಿ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 2025ರ ಆರಂಭದಲ್ಲಿ ಬರುವಂತಹ ಈ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ದೀಪಾಲಂಕಾರಗಳಿಂದ ಇಡೀ ಚರ್ಚ್ ಅನ್ನು ಬೆಳಗಿಸಲಾಗ್ತಾ ಇದೆ. ಇದು ಸದ್ಯಕ್ಕೆ ಶಿವಾಜಿನಗರದ ಮುಂಭಾಗದಲ್ಲಿರುವಂತಹ ಚರ್ಚ್ನ ಸುತ್ತಮುತ್ತಲಿನ ಪ್ರದೇಶದ ದೃಶ್ಯಗಳು. ಜೊತೆಗೆ ನಾಳೆಯೂ ಕೂಡ ಕ್ರಿಸ್ಮಸ್ ಸಂಭ್ರಮ ಮುಂದುವರಿಲಿಕ್ಕಿದೆ. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಸ್ವಸ್ತಿಕ ನೇಡೇಶನ್, ಸುವರ್ಣ ನ್ಯೂಸ್, ಬೆಂಗಳೂರು. 25 ವರ್ಷಗಳ ಬಳಿಕ ತವರಿಗೆ ಮರಳಿ ಬಂದ ತಾಯಿಯನ್ನ ಕಂಡು ಮಕ್ಕಳು ಗಳಕಳನೆ ಅತ್ತಿರುವಂತ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಇಂಡಿಗೋ ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರಿಗೆ ಬಂದಂತ ವೃದ್ಧೆ 25 ವರ್ಷಗಳಿಂದ ಕಾಣೆಯಾಗಿದ್ರು. ಬಳ್ಳಾರಿಯ ಸಾಕವ್ವ 25 ವರ್ಷಗಳಿಂದ ಕಾಣೆಯಾಗಿ ಹಿಮಾಚಲ ಪ್ರದೇಶದಲ್ಲಿ ಇದ್ರು. ಇದೀಗ ಸಾಕವ್ವನನ್ನ IPS ಅಧಿಕಾರಿ ಪತ್ತೆ ಹಚ್ಚಿದ್ದಾರೆ. ವೃದ್ಧೆಯನ್ನ KIABಗೆ ಕರೆತಂದಿದ್ದಾರೆ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ತಾಯಿಯನ್ನ ಕಂಡು ಮಕ್ಕಳು ಭಾವುಕರಾಗಿದ್ದಾರೆ, ಗಳಕಳನೆ ಅತ್ತಿದ್ದಾರೆ. ತಾಯಿ ಮಕ್ಕಳ ಬಾಂಧವ್ಯಕ್ಕೆ ಬೆಂಗಳೂರಿನ ಏರ್ಪೋರ್ಟ್ ಸಾಕ್ಷಿಯಾಗಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಈ ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ. ಬಳ್ಳಾರಿಯ ಸಾಕವ್ವ ಬಳ್ಳಾರಿ ಮೂಲದ ಸಾಕವ್ವ ಹಿಮಾಚಲ ಪ್ರದೇಶದಲ್ಲಿ ಇದ್ರು. 25 ವರ್ಷಗಳಿಂದ ಕಾಣೆಯಾಗಿದ್ರು. ಇದೀಗ ಕರ್ನಾಟಕ ಮೂಲದ IPS ಅಧಿಕಾರಿ ಸಾಕವ್ವನನ್ನ ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿಗೆ ವಾಪಸ್ ಕರೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳು ಸಾಕವ್ವನನ್ನ ಕಂಡು ಭಾವುಕರಾಗಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಹೂವಿನ ಬೊಕ್ಕೆಯನ್ನ ನೀಡಿ ಮಕ್ಕಳು ತಾಯಿಯನ್ನ ಬರಮಾಡಿಕೊಂಡಿದ್ದಾರೆ. 25 ವರ್ಷಗಳ ಬಳಿಕ
ಮತ್ತೆ ತಾಯಿ ವಾಪಸ್ ಆಗಿದ್ದಾರೆ. ನಿಜಕ್ಕೂ ಕೂಡ ಆ ಕುಟುಂಬ ತುಂಬ ಸಂತಸಗೊಂಡಿದೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ರಾಜ್ಯ ಸರ್ಕಾರ ಆ ಒಂದು ಬಳ್ಳಾರಿ ಮೂಲದ ಹೊಸಪೇಟೆಯ ಸಾಕಮ್ಮ ಅವರನ್ನು ಮತ್ತೆ ಕರೆತಂದಿದ್ದಾರೆ. ಅಂದರೆ ಯಾವುದೋ ಒಂದು ಘಟನೆಯಲ್ಲಿ 25 ವರ್ಷಗಳ ಹಿಂದೆ ಅವರು ಮಿಸ್ ಆಗಿದ್ರು, ಚಿಕ್ಕ ಮಕ್ಕಳಿದ್ರು. ಆದರೆ ಇವತ್ತು ಆ ತಾಯಿಯನ್ನು ನೋಡಿ ಸಾಕಷ್ಟು ಭಾವೋದ್ವೇಗಕ್ಕೆ ಒಳಗಾದರು. ತುಂಬ ಸಂತಸ ಒಂದು ಕಡೆ, ಆದರೆ ತಮ್ಮ ತಾಯಿಯನ್ನು ನೋಡೋ ಖುಷಿ ಆಯಿತು. ಬನ್ನಿ, ಇವಾಗ ಸಾಕಮ್ಮ ಅವ್ರು ನಮ್ಮ ಜೊತೆ ಇದ್ದಾರೆ. ಅಮ್ಮ, ನೀವು 25 ವರ್ಷಗಳಾಗಿತ್ತು, ಮತ್ತೆ ತವರಿಗೆ ಬಂದಿದ್ದೀರಾ, ಕರ್ನಾಟಕಕ್ಕೆ ವಾಪಸ್ ಬಂದಿದ್ದೀರಾ, ನಿಮ್ಮ ಮನೆಗೆ ವಾಪಸ್ ಬಂದಿದ್ದೀರಾ. ಸೊ ಏನು ಅನ್ನಿಸ್ತಿದೆ? ಅವ್ರ ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ಅಂತ. ಸರ್, ಎಷ್ಟು ವರ್ಷ ಆಗಿತ್ತು, ಮತ್ತೆ ನಿಮ್ಮ ತಾಯಿಯನ್ನು ನೋಡಿ, ಸೊ ಏನು ಅನಿಸಿದೆ? ಭಾಳ ಜಗಳಾಡಿ ಆ ಎಮ್ಮಗೆ ಸ್ವಲ್ಪ ಜಗಳಾಡಿ ಕ್ರಾಕ್ ಬಂದು ಹೋಗ್ಬಿಟ್ಟಾಳ ಆ ಎಮ್ಮ ಅವಾಗ ಸರ್. ಅಂದ್ರೆ ಈಗ ಯಾವ ಸಂದರ್ಭದಲ್ಲಿ, ಎಷ್ಟು ವರ್ಷಗಳ ಹಿಂದೆ ಅವರು ಮಿಸ್ ಆಗಿದ್ರು, ಏನಾಯ್ತು? 25 ವರ್ಷದ ಕೆಳಗ ಮಿಸ್ ಆಗಿರೋದು. 25 ವರ್ಷದ ಕೆಳಗೆ ಮಿಸ್ ಆಗಿರೋದು. ನಮಗೆ ಕಾಣೆ ಆಗಿರೋದು ಕಂಡಿಲ್ಲ, ನಮಗೆ ಇವತ್ತಿಗೂ ಕಂಡಿಲ್ಲ. ಇವತ್ತು ಕಂಡಾರ ನಮ್ಮ ತಾಯಿಯನ್ನು. ಅದೇ ಒಂದು ದೇವರು, ನಮ್ಮ ತಾಯಿ ನಮಗೆ ದೇವ್ರಿಗಿಂತ ಹೆಚ್ಚಿಗೆ, ಅಷ್ಟೇ ಸಾಕು ಸರ್. ಸರ್, ಈಗ ನಿಮ್ಮ ತಾಯಿಯವರು ನಿಮ್ಮನ್ನು ಐಡೆಂಟಿಟಿ ಮಾಡೋದ್ರ, ಗುರುತಿಸಿದ್ರ, ಈಗ ಏನು ಅನಿಸ್ತಾ ನಮಗೆ ಗುರ್ತು ನಮ್ಮನ್ನು ಸಿಗ್ತಾ ಇಲ್ಲ. ನಮಗೆ ಸಿಕ್ಕಿದೆ ಗುರ್ತು. ನಮ್ಮ ತಾಯಿ ಹೌದಂತ ನಮಗೆ ಗುರ್ತಿದೆ. ನಮ್ಮ ತಾಯಿಗೆ ನಾವು ಗುರ್ತು ಸಿಗ್ತಾ ಇಲ್ಲ. ಎಸ್, ಈಗ ಬನ್ನಿ, ಈಗ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಿಮ್ಮ ತಾಯಿಯನ್ನ ಮತ್ತೆ ಈ ರೀತಿ ಗುರುತಿಸಿ ಅವ್ರನ್ನ ವಾಪಸ್ ಕರೆ ತಂದಿದ್ದಾರೆ. ಕೈ ಮುಗಿತಿ ಸರ್, ಅವ್ರಿಗೋಸ್ಕರ ನಮ್ಮ ತಾಯಿ ಬಂದ ಸರ್, ಅವ್ರಿಗೆ ಕೈ ಮುಗಿತಿ ಸರ್. ಯಾವತ್ತಿಗೆ ಅವ್ರು ಋಣದಾಗ ಇರ್ತೀವಿ ಸರ್, ಯಾವತ್ತಿಗೆ ತೀರ್ಸೋಕ್ಕಾಗೋದಿಲ್ಲ ಸರ್. ನಮ್ಮ ತಾಯಿಗೆ ನಮಗೆ ತಂದು ಕೊಟ್ಟರೆ ಸಾಕು ಸರ್, ಸಂತೋಷ ಆಗಿದೆ. ಸೊ ಈಗ ನಿಮ್ಮ ತಾಯಿಯನ್ನು ನೋಡಿದ ತಕ್ಷಣ ನೀವು ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾದ್ರಿ. ಸೊ ಒಂದು ಕಡೆ ಖುಷಿ ಇತ್ತು. ಸೊ ಏನು ಅನ್ನಿಸ್ತು ಈ ಮೂಮೆಂಟ್, ನಿಮ್ಮ ತಾಯಿನ ನೋಡಿ ಇಷ್ಟು ವರ್ಷಗಳಾಗಿತ್ತು? ಸರ್, ಸಂತೋಷ ಆಗಿದೆ ಸರ್. ನಮಗೆ ಹೇಳ್ಕೊಳಕ್ಕಾಗೋದಿಲ್ಲ ಸರ್, ಅಷ್ಟು ಸಂತೋಷ ಆಯ್ತು ಸರ್. ಏರ್ಪೋರ್ಟ್ನಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬೆಂಗಳೂರಿನ ಬಿಟಿಎಂ ಲೇಔಟ್ ಸ್ಪಾದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸ್ಪಾದಲ್ಲಿದ್ದಂಥ ವಸ್ತುಗಳು ಆಹುತಿಯಾಗಿದ್ದಾವೆ. ಏಕಾಏಕಿ ಸ್ಪಾದಲ್ಲಿ ಬೆಂಕಿ ಕಾಣಿಸಿಕೊಂಡು ಅವಾಂತರ ಸೃಷ್ಟಿಯಾಗಿದೆ. ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ರಿಂದ ಸ್ಪಾದಲ್ಲಿ ಇದ್ದಂಥ ವಸ್ತುಗಳು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದ್ದಾವೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಬೆಂಕಿಯ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದು. ಸಮಯಕ್ಕೆ ಸರಿಯಾಗಿ ಬಂದಂತ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಇದರಿಂದಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಸ್ಪಾದಲ್ಲಿ ಇದ್ದಂಥ ವಸ್ತುಗಳು ಎಲ್ಲವೂ ಕೂಡ ನಾಶವಾಗಿದೆ. ಸ್ಪಾದ ಮಾಲೀಕರಿಗೆ ತೀವ್ರ ನಷ್ಟ ಉಂಟಾಗಿದೆ. ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿಗೆ ನಿಖರ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.